ತಮ್ಗೆಲ್ಲ ಗೊತ್ತಿರುವಂತೆ ಬರುವ 9ನೇ ತಾರೀಕಿಗೆ ಶಾಮನೂರಣ್ಣನವರ ಅಕಾಲಿಕ ನಿಧನದಿಂದ ತೆರವುಗೊಂಡಿದ್ದಂತ ಈ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ನಡೀತಾ ಇದೆ. ಈ ಉಪಚುನಾವಣೆ ನಿಮಿತ್ತ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಪ್ರಥಮವಾಗಿ ವಿಶ್ವಗುರು ಬಸವಣ್ಣನವರನ್ನು, ಬಸವಾದಿ ಶರಣರನ್ನು, ರೇಣುಕಾದಿ ಆಚಾರ್ಯರನ್ನು, ಎಲ್ಲಾ ಮಹಾಪುರುಷರನ್ನು, ದಾರ್ಶನಿಕರನ್ನು, ಹಾನಗಲ್ ಕುಮಾರೇಶ್ವರರನ್ನು ಸ್ಮರಿಸುತ್ತಾ ಇಂದಿನ ಈ ಒಂದು ಸಭೆಗೆ ಇವತ್ತು ಅನೇಕ ಜನ ನಮ್ಮ ಸಮುದಾಯದ ಹಿರಿಯರು ಬಂದಿದ್ದಾರೆ. ಈ ಸಭೆಯಲ್ಲಿ ಉಪಸ್ಥಿತರಿರುವಂತ ಸಚಿವ ಸಂಪುಟದ ಸಹೋದ್ಯೋಗಿಗಳು, ಆತ್ಮೀಯರು ಆದಂತ ಮಾನ್ಯ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರೇ, ಇನ್ನೋರ್ವ ಸಚಿವ ಸಂಪುಟದ ಸಹೋದ್ಯೋಗಿ ಸಹೋದರಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನಮ್ಗೆಲ್ಲರಿಗೂ ಅತ್ಯಂತ ಹಿರಿಯರು, ನಮ್ಮ ಮಾರ್ಗದರ್ಶಕರು ಆದಂತ ಮಾನ್ಯ ಅಲ್ಲಂ ವೀರಭದ್ರಪ್ಪನವರೇ, ಈಗ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತ ಮಾನ್ಯ ಎಸ್ ಮಲ್ಲಿಕಾರ್ಜುನ್ ಅವರು ಆಗಮಿಸ್ತಾ ಇದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಅವರಿಗೆ ನಾನು ನನ್ನ ಪರವಾಗಿ, ತಮ್ಮೆಲ್ಲರ ಪರವಾಗಿ, ಮಹಾಸಭೆ ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಶಾಸಕರಾದಂತ ಮಾನ್ಯ ತಮ್ಮಯ್ಯನವರೇ, ಇನ್ನೂರು ಶಾಸಕ ಮಿತ್ರರಾದಂತ ಮಾನ್ಯ ಶಾಂತನಗೌಡ್ರವರೇ, ಮಾಜಿ ಸಂಸದರಾದಂತ ಆಯನೂರು ಮಂಜುನಾಥ್ರವರೇ, ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ರಾಷ್ಟ್ರೀಯ ಉಪಾಧ್ಯಕ್ಷರುಗಳಾದಂತ ಮಾನ್ಯ ಅಥಣಿ ವೀರಣ್ಣನವರೇ, ಮಾನ್ಯ ಅಣಬೇರು ರಾಜಣ್ಣ ಅವರೇ, ಜಿಲ್ಲಾಧ್ಯಕ್ಷರಾದಂತ ಚಂದ್ರಶೇಖರ್ ಅವರೇ, ನಾಗರಾಜ್ ಅವರೇ, ಶಿವಣ್ಣ ಅವರೇ, ಉಳುವಯ್ಯ ಅವರೇ, ಮಮತಾ ಗಟ್ಟಿ ಅವರೇ, ವಿಜಯ ಮತ್ತಿಕಟ್ಟಿ ಅವರೇ, ವೈಎಚ್ ನಾಗರಾಜ್, ಅಭಿಮಾನಿಗಳ ಪರವಾಗಿ, ಸಮುದಾಯದ ಪರವಾಗಿ ಮತ್ತೊಮ್ಮೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೆ ಗೊತ್ತಿದೆ, 9ನೇ ತಾರೀಕಿಗೆ ಚುನಾವಣೆ ನಡೀತಾ ಇದೆ. ಈ ಚುನಾವಣೆ ಅತ್ಯಂತ ಮಹತ್ವದಾದಂತ ಒಂದು ಚುನಾವಣೆ. ಈ ಚುನಾವಣೆ ಯಾರೂ ಬಯಸಿರಲಿಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಹಿರಿಯರಾದಂತ ಮಾನ್ಯ ಶಾಮನೂರು ಶಿವಶಂಕರಪ್ಪಾಜಿ ಅವರಿಗೆ 5 ವರ್ಷಗಳವರೆಗೆ ಅವರಿಗೆ ಶಾಸಕರಾಗಿ ಆಯ್ಕೆ ಮಾಡಿ ಕಳಿಸಿದ್ರು. ಅವರು ಬಹಳ ಆರೋಗ್ಯವಂತರಾಗಿದ್ರು. ಯಾರು ನಿರೀಕ್ಷೆ ಮಾಡಿರಲಿಲ್ಲ ಅವರು ನಮ್ಮಿಂದ ಅಗಲಿ ಹೋಗ್ತಾರೆ ಅಂತ ಹೇಳಿ. ಅವರ ಅಕಾಲಿಕ ನಿಧನದಿಂದ ಇವತ್ತು ಈ ಒಂದು ಉಪಚುನಾವಣೆ ಬಂದಿದೆ. ತಾವೆಲ್ಲರೂ ಆಲೋಚನೆ ಮಾಡಬೇಕಾಗಿದೆ, ಯಾರಿಗೆ ಮತ ಕೊಡಬೇಕು, ಯಾರಿಗೆ ಮತ ಕೊಟ್ರೆ ಸಮುದಾಯದ ಮತ್ತು ಈ ಕ್ಷೇತ್ರದ ಎಲ್ಲಾ ಜನರ ಅಭಿವೃದ್ಧಿ ಆಗ್ತದೆ, ಎಲ್ಲರಿಗೆ ಒಳ್ಳೇದಾಗ್ತದೆ ಅನ್ನುವಂಥದ್ದು. ಆತ್ಮೀಯ ಬಂಧುಗಳೇ, ವೀರಶೈವ ಲಿಂಗಾಯತ ಸಮುದಾಯ ಇವತ್ತು ತನ್ನದೇ ಆದಂತ ರೀತಿಯಲ್ಲಿ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವಂತ ಯಾವುದಾದ್ರೂ ಸಮುದಾಯ ಇದ್ರೆ ಅದು ವೀರಶೈವ ಲಿಂಗಾಯತ ಸಮುದಾಯ ಅಂತ ಬಹಳ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಬೋದು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿದ್ದಂಥದ್ದು, ಸಕಲ ಜೀವಾತ್ಮರಿಗೆ ಲೆಸನ್ನೇ ಬಯಸಿದ ಬಸವಾದಿ ಶರಣರು ಅಂತ ಹೇಳಿ ಸರ್ವರಿಗೂ ಸಮಪಾಲು ಅಂತ ಹೇಳಿ ಪ್ರತಿಪಾದನೆ ಮಾಡಿದಂತ ಯಾವುದಾದ್ರೂ ಸಮುದಾಯ ಇದ್ರೆ ಅದು ವೀರಶೈವ ಲಿಂಗಾಯತ ಸಮುದಾಯ. ಅದೇ ರೀತಿ ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತದ್ದು ಯಾವುದಾದ್ರೂ ಒಂದು ಸಮುದಾಯ ಇದ್ರೆ ಅದು ವೀರಶೈವ ಲಿಂಗಾಯತ ಸಮುದಾಯ ಅಂತ ಹೇಳ್ಬೋದು.
ಎಲ್ಲಾ ಸಮುದಾಯದವರನ್ನು ಒಪ್ಪಿಕೊಂಡು ಎಲ್ಲರ ಅಭಿವೃದ್ಧಿಗಾಗಿ ಎಲ್ಲರ ಒಳಿತಿಗಾಗಿ ಶ್ರಮ ಮಾಡಿದಂಥದ್ದು ಈ ಒಂದು ಸಮುದಾಯ. ಹೀಗಾಗಿ ಈ ಸಮುದಾಯದ ನಾಯಕರಾಗಿ ಇವತ್ತು ತಮ್ಗೆಲ್ಲ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ನಾವು ಸುಮಾರು 36 ಜನ ಕಾಂಗ್ರೆಸ್ ಪಕ್ಷದಿಂದ ಶಾಸಕರು ಗೆದ್ದಿದ್ದೇವೆ. ಈ 36 ಜನರಲ್ಲಿ ಈಗ ಒಂದು ಸ್ಥಾನ ಕಡಿಮೆ ಆಗಿದೆ. ಹೀಗಾಗಿ ನಾವೆಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಇವತ್ತು ವಿಧಾನಸಭೆಯಲ್ಲಿ ಏನ್ ಸುಮಾರು ನಮ್ಮ ಸಂಖ್ಯೆ ಇದೆ, ಆ ಸಂಖ್ಯೆ ಉಳಿಸಿಕೊಳ್ಳುವಂಥದ್ದು, ಈ ಒಂದು ಸ್ಥಾನ ಉಳಿಸಿಕೊಳ್ಳುವಂತ ಒಂದು ಜವಾಬ್ದಾರಿ ಇವತ್ತು ಪ್ರತಿಯೊಬ್ಬ ವೀರಶೈವ ಲಿಂಗಾಯತ ಸಮುದಾಯದ ಜನರ ಮೇಲೆ ಇದೆ ಅನ್ನುವಂತ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದಾರೆ. ಇದು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಶ್ರಮ ಮಾಡಬೇಕಾಗ್ತದೆ. ತಾವೆಲ್ಲ ಬಹಳ ವೈಯಕ್ತಿಕವಾಗಿ ಪ್ರಬಲರಾಗಿದ್ದೀರಿ. ಒಬ್ಬೊಬ್ಬರು 100 ಮತ ಹಾಕಿಸುವಂತ ಒಂದು ಶಕ್ತಿ ಹೊಂದಿದ್ದವರಾಗಿದ್ದೀರಿ. ನಾರಿ ಶಕ್ತಿನೂ ಬಹಳಷ್ಟು ನಮ್ಮ ಸಹೋದರಿಯರು ತಾಯಂದಿರು ಬಂದಿದ್ದೀರಿ. ಈಗ ನೀವು ಮನಸ್ಸು ಮಾಡಿದ್ರೆ ಇವತ್ತು ಎಲ್ಲಾ ಕಡೆ ಓಡಾಡಿ ಬರೀ ವೀರಶೈವ ಲಿಂಗಾಯತ ಅಷ್ಟೇ ಅಲ್ಲ, ಇತರ ಸಮುದಾಯದ ಮತಗಳನ್ನು ಪಡೆಯುವಂತ, ಅವರಿಗೆ ಮನದಟ್ಟು ಮಾಡಿಕೊಡುವಂತ ಒಂದು ಶಕ್ತಿ ಇವತ್ತು ನಿಮ್ಮೆಲ್ಲರಲ್ಲಿದೆ. ಅದಕ್ಕೆ ಇವತ್ತು ನಿಮ್ಮೆಲ್ಲರಿಗೆ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ಅವ್ರು ಬರೀ ಒಂದು ಸಮುದಾಯ ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ದಾವಣಗೆರೆ ನಾಡಿಗಾಗಿ ಅನೇಕ ಎಲ್ಲಾ ಸಮುದಾಯದವರಿಗಾಗಿ ಬಹಳಷ್ಟು ವಿಶಿಷ್ಟವಾದಂತ ಒಂದು ಅಪರೂಪವಾದಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸಮುದಾಯದ ಎದುರುಗಡೆ ಯಾವಾಗ ಸವಾಲುಗಳು ಬಂದಿದ್ದಾವೆ, ಸಮಸ್ಯೆಗಳು ಬಂದಿದ್ದಾವೆ. ಆ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ಇವತ್ತು ಸಮಾಜದ ಹಿತ ಕಾಪಾಡುವಂತ ರೀತಿಯಲ್ಲಿ ಖುದ್ದಾಗಿ ಶಾಸಕರಿದ್ದರು. ಯಾವುದೇ ಪರಿಣಾಮಗಳಿಗೆ ಲೆಕ್ಕ ಹಾಕದೆ ಸಮಾಜದ ಒಳಿತಿಗಾಗಿ ಗಟ್ಟಿಯಾಗಿ ನಿಂತವರು ಯಾರಾದ್ರೂ ಇದ್ರೆ ಅದು ಶಾಮನೂರು ಶಿವಶಂಕರಪ್ಪನವರು ಅಂತ ಹೇಳಬೇಕು. ಯಾವ ಸಂದರ್ಭದಲ್ಲಿ ವೀರಶೈವ ಬೇರೆ ಲಿಂಗಾಯತ ಬೇರೆ ಅಂತೇಳಿ ಚರ್ಚೆ ನಡೀತಾ ಇರ್ತಕ್ಕಂತ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಎರಡು ಒಂದೇ ನಾಣ್ಯದ ಎರಡು ಮುಖಗಳು. ಇವತ್ತು ಸಂಘಟನೆಯಲ್ಲಿ ಬಲ ಇದೆ, ವಿಘಟನೆಯಲ್ಲಿ ದುರ್ಬಲತೆ ಇದೆ, ವೈಫಲ್ಯ ಇದೆ ಅಂತ ಹೇಳಿ ಇವತ್ತು ಅದನ್ನು ಸಾರಿದಂತವರು, ಗಟ್ಟಿಯಾಗಿ ನಿಂತವರು ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ಅಂತ ಹೇಳಿ ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಅವರ ಮೊಮ್ಮಗ ಸಮರ್ಥ ಶಾಮನೂರವರು ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆ ಕಣದಲ್ಲಿ ನಿಂತಿದ್ದಾರೆ. ಹೀಗಾಗಿ ನಾವೆಲ್ಲ ಯಾವುದೇ ಒಂದೇ ಒಂದು ಮತ ಆ ಕಡೆ ಈ ಕಡೆ ಆಗದ ರೀತಿಯಲ್ಲಿ ನೋಡಿಕೊಂಡು ಎಲ್ಲರ ಒಳಿತಿಗಾಗಿ, ಸಮಾಜದ ಒಳಿತಿಗಾಗಿ, ಸಮಾಜದ ಸಂಘಟನೆಗಾಗಿ, ಇವತ್ತು ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ನಾವೆಲ್ಲರೂ ತಮ್ಮ ಅಮೂಲ್ಯವಾದಂತ ಮತ ಕೊಡಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರ ಹಿಂದಿನಿಂದಲೂ ಬಹಳ ಪ್ರಖ್ಯಾತಿ ಪಡೆದಂಥದ್ದು. ಒಂದಾನೊಂದು ಕಾಲದಲ್ಲಿ ಈ ದೇಶದ ಮ್ಯಾಂಚೆಸ್ಟರ್ ಅಂತ ಹೇಳಿ ಹೆಸರು ಪಡೆದಂತ ಈ ಒಂದು ಕ್ಷೇತ್ರ ಕಾಲಕ್ರಮೇಣ ಹತ್ತಿ ಗಿರಣಿಗಳು ಬಂದಾಗಿದ್ದಂತಹ ಸಂದರ್ಭದಲ್ಲಿ ಆರ್ಥಿಕವಾಗಿ ಹಿಂಜರಿತಾ ಹೋಗಿದ್ದಂಥದ್ದು. ಅದಾದ್ಮೇಲೆ ಶಾಮನೂರ್ ಪರಿವಾರ, ಶಾಮನೂರವರ ಅಧ್ಯಕ್ಷತೆಯಲ್ಲಿ ಬಾಪೂಜಿ ಸಂಸ್ಥೆ ಮುಖಾಂತರ ಅನೇಕ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭ ಮಾಡಿ, ಇವತ್ತು ಅನೇಕ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡಿ, ಮಹಿಳೆಯರಿಗಾಗಿ ವಿದ್ಯಾರ್ಥಿನಿಯರಿಗಾಗಿ ಪ್ರತ್ಯೇಕ ಕಾಲೇಜ್ ಪ್ರಾರಂಭ ಮಾಡಿ ಸಾವಿರಾರು ವಿದ್ಯಾರ್ಥಿನಿಯರು ಪದವಿ ಪಡಿತಾ ಇದ್ದಾರೆ ಅಂತ ಹೇಳಿದ್ರೆ ಅದರ ಕೀರ್ತಿನೂ ಶಾಮನೂರು ಶಿವಶಂಕರಪ್ಪನವರಿಗೆ ಸಲ್ಲುತ್ತದೆ. ಅನೇಕ ಜನ ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ತಜ್ಞ ವೈದ್ಯರಾಗಿದ್ದಾರೆ, ಇವತ್ತು ವಿಜ್ಞಾನಿಗಳಾಗಿದ್ದಾರೆ, ದೊಡ್ಡ ದೊಡ್ಡ ಸ್ಥಾನದಲ್ಲಿ ಕಂಪನಿಗಳಲ್ಲಿ ದೇಶ ವಿದೇಶಗಳಲ್ಲಿ ಸೇವೆ ಮಾಡ್ತಾ ಇದ್ದಾರೆ, ಸಮಾಜ ರಾಷ್ಟ್ರ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದು ಎಲ್ಲಿಂದ ಅಂತ ಕೇಳಿದ್ರೆ ದಾವಣಗೆರೆಯಿಂದ. ಅಂದ್ರೆ ದಾವಣಗೆರೆ ಇಷ್ಟೊಂದು ಖ್ಯಾತಿ ಪಡೀಲಿಕ್ಕೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಯಾರಿಗಾದ್ರೂ ಅದರ ಶ್ರೇಷ್ಠ ಸಲ್ತದೆ ಅಂತ ಹೇಳಿದ್ರೆ ಅದು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರಿಗೆ ಸಲ್ತದೆ. ಅದಕ್ಕೆ ಇವತ್ತು ನೋಡಿ ಅಭಿವೃದ್ಧಿನು ಎಸ್ ಮಲ್ಲಿಕಾರ್ಜುನ್ ಅವರು ಸಹಿತ ಈ ಭಾಗದಲ್ಲಿ ಎಲ್ಲಿ ನೋಡಿದ್ರಲ್ಲಿ ಬಹಳ ವಿಶಾಲವಾದಂತ ರಸ್ತೆಗಳಿದಾವೆ. ಎಲ್ಲಾ ಕಡೆ ಎಲ್ಲೂ ನಿಮ್ಗೆ ಮಂಡ್ಯದ ರಸ್ತೆಗಳು ಕಾಣಿಸೋದಿಲ್ಲ. ಎಲ್ಲಿ ಹೋಗಿದ್ರು ಸ್ವಚ್ಛತೆ ಇದೆ, ಶುದ್ಧ ಕುಡಿಯುವ ನೀರಿದೆ, ರಸ್ತೆ ಇದೆ, ಚರಂಡಿ ಇದೆ, ಮೂಲ ಸೌಕರ್ಯ ಇದೆ, ಅನೇಕ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳಾಗಿದ್ದಾವೆ. ಇವತ್ತು ಭದ್ರಾ ನಾಲೆಯಿಂದ ನೀರಾವರಿ ಮಾಡಿಸಿ ಅನೇಕ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಿ, ಅದು ಸಕ್ಕರೆ ಕಾರ್ಖಾನೆ ಇರಬಹುದು ಅಥವಾ ಇವತ್ತು ಡಿಸ್ಟಿಲರಿ ಇರಬಹುದು, ಅನೇಕ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಕೊಟ್ಟಿದ್ದಂಥದ್ದು
ಅದೆಲ್ಲ ನಿಮ್ಮ ಕಣ್ಣೆದುರುಗಡೆ ಇದೆ. ಅದ್ರ ಜೊತೆಯಲ್ಲಿ ಶಾಮನೂರಣ್ಣ, ಯಾಕೆ ನನಗೆ ಬಹಳ ಆತ್ಮೀಯರಾಗಿದ್ರು, ನಮ್ಮೆಲ್ಲರಿಗೆ ಮಾರ್ಗದರ್ಶಕರಾಗಿದ್ರು. ನಮ್ಮ ತಂದೆಯವರಾದ ಪೂಜ್ಯ ಲಿಂಗಕ್ಕೆ ಭೀಮಣ್ಣ ಖಂಡ್ರೆಯವರ ಜೊತೆಯಲ್ಲಿ ಹೆಗಲಿ ಕೊಟ್ಟು ಸಮಾಜವನ್ನು ಕಟ್ಟುವಂತ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಅದಕ್ಕೆ ಅವರಿಗೆ ನಾನು ನೋಡಿದ್ದೇನೆ. ಬಡವರ ಬಗ್ಗೆ ಶ್ರೀಮಂತರಾಗಿದ್ರು, ಅತ್ಯಂತ ಕಳಕಳಿ ಉಳ್ಳಂತವರು. ಯಾರೇ ಬಡವರು ನಂಬಿಕೊಂಡು ಬಂದಂತವರಿಗೆ ಅವರಿಗೆ ಸಹಾಯ ಮಾಡ್ತಾ ಇದ್ರು. ಇವತ್ತು ನಿಧಿಗೆ ಉನ್ನತ ಶಿಕ್ಷಣಕ್ಕೆ ಸ್ಕಾಲರ್ಶಿಪ್ ಕೊಡುವಂತ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಪತ್ರಕರ್ತರಿಗಾಗಿಯೂ ಸ್ಕಾಲರ್ಶಿಪ್ ಕೊಡುವಂತ ಒಂದು ಯೋಜನೆ ಜಾರಿಗೆ ತಂದಿದ್ದಾರೆ. ಯಾಕಂದ್ರೆ ನಾನು ಆ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಅದೇ ರೀತಿಯಲ್ಲಿ ಕೊರೋನಾ ಬಂದಂತಹ ಸಂದರ್ಭದಲ್ಲಿ ಅಂದಿನ ಸರ್ಕಾರ ಮಲಿಕೊಂಡಾಗ ರೆಮ್ಡೆಸಿವಿರ್ ಇಂಜೆಕ್ಷನ್ 2,000 ಇದ್ದು 30,000 ರೂಪಾಯಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಕ್ಸಿಜನ್ ಕೊರತೆಯಿಂದ ಜನ ಹಾದಿಯಲ್ಲಿ ಬೀದಿಯಲ್ಲಿ ಸಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಖುದ್ದಾಗಿ ಸರ್ಕಾರ ಮಾಡುವಂತ ಒಂದು ಕೆಲಸ, 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಚಿತವಾಗಿ ಲಸಿಕೆಯನ್ನು ತರಿಸಿ ಇವತ್ತು ಪ್ರತಿಯೊಬ್ಬರಿಗೂ ಜೀವ ಉಳಿಸಬೇಕು ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಯಾರಾದ್ರೂ ಫ್ರೀಯಾಗಿ ಉಚಿತವಾಗಿ ಲಸಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಶಾಮನೂರು ಶಿವಶಂಕರಪ್ಪನವರು ಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು ಸಮಯ ಬಂದಿದೆ. ಯಾರು ಉಪಕಾರ ಮಾಡಿದ್ದಾರೆ ಆ ಉಪಕಾರ ಸ್ಮರಣೆ ಮಾಡುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಇದೆ. ಹೀಗಾಗಿ ಇವತ್ತಿನ ಈ ಒಂದು ಸಮಯದಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ, ಇವತ್ತು ಅವರ ಋಣ ತೀರಿಸುವಂತ ಒಂದು ಕಾಲ ಬಂದಿದೆ. ಹೀಗಾಗಿ ಅವರಿಗೆ ಋಣ ತೀರಿಸುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗಬೇಕು ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ನಾವೆಲ್ಲ ಸಚಿವ ಸಂಪುಟದಲ್ಲಿ ಇದ್ದೀವಿ. ಇವತ್ತು ಕೊಟ್ಟ ಭರವಸೆಯನ್ನು ಈಡೇರಿಸಿದ್ದೇವೆ. ಎಲ್ಲಾ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ. ವಿಶೇಷವಾಗಿ ಮಹಿಳೆಯರಿಗೆ ಸಬಲೀಕರಣ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ 52,000 ಕೋಟಿ, ಮಾರ್ಚ್ ಒಳಗೆ 1,31,000 ಕೋಟಿ ರೂಪಾಯಿ ಯಾವುದೇ ಮಧ್ಯವರ್ತಿಗಳಿಲ್ಲದೆ, ದಲ್ಲಾಳಿಗಳಿಲ್ಲದೆ ನೇರವಾಗಿ ಆ ಬಡವರ ಒಂದು ಖಾತೆಯಲ್ಲಿ ನೇರ ವರ್ಗಾವಣೆ ಮುಖಾಂತರ ಜಮಾ ಮಾಡುವಂತ ಕೆಲಸ ಯಾರಾದ್ರೂ ದೇಶದಲ್ಲಿ ಮಾಡಿದ್ರೆ ಎಲ್ಲಕ್ಕಿಂತ ದೊಡ್ಡ ವೆಲ್ಫೇರ್ ಕಾರ್ಯಕ್ರಮ ಅಂದ್ರೆ ಅದು ನಾವು ಮಾಡಿದೀವಿ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾನು ತಮ್ಮೊಂದಿಗೆ ಹೇಳಿಕೆ ಅದೇ ರೀತಿಯಲ್ಲಿ ಇವತ್ತು ಅನೇಕ ಯೋಜನೆಗಳನ್ನು ಇವತ್ತು ಗ್ಯಾರಂಟಿ ಜೊತೆಯಲ್ಲಿ ಅಭಿವೃದ್ಧಿ ಸಹಿತ ನಾವು ಮಾಡ್ತಾ ಇದ್ದೇವೆ. ಈ ಗ್ಯಾರಂಟಿ ಅನುಷ್ಠಾನ ಮಾಡಿದಕ್ಕಾಗಿ ಇಡೀ ರಾಜ್ಯದಲ್ಲಿ 1 ಕೋಟಿ ಕುಟುಂಬ ಇವತ್ತು ಬಡತನಕ್ಕಿಂತ ಮೇಲೆ ತಂದಿದ್ದಂಥದ್ದು ಇವತ್ತು ಅದು ಒಂದು ಸಾಧನೆ ಅಂತ ಹೇಳಬಹುದು. ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ತಲಾ ಆದಾಯ ಎಲ್ಲಾದ್ರೂ ಯಾರಿಗಾದ್ರೂ ಯಾವುದೇ ಜನರಿಗಾದ್ರೂ ಇದೆ ಅಂದ್ರೆ ನಮ್ದು ಕರ್ನಾಟಕ ರಾಜ್ಯದ ತಲಾ ಆದಾಯ ದೇಶದಲ್ಲಿ ಪ್ರತಿಯೊಬ್ಬರ ತಲಾ ಆದಾಯ ನಂಬರ್ 1 ಇದೆ ಅಂತ ಹೇಳಿ ಬಹಳ ಹೆಮ್ಮೆ ಹೇಳ್ಬೋದು. ಹೀಗಾಗಿ ಒಳ್ಳೆ ರೀತಿಯಿಂದ ಆಡಳಿತವನ್ನು ಕೊಡ್ತಾ ಇದ್ದೇವೆ. ಇವತ್ತು ನಾವೆಲ್ಲ ಸೇವೆ ಮಾಡ್ತಾ ಇದ್ದೇವೆ. ಹೀಗಾಗಿ ಸಮರ್ಥ ಇರ್ಬೋದು. ಎಸ್ ಮಲ್ಲಿಕಾರ್ಜುನ್ ಅವರ ಮಾರ್ಗದರ್ಶನದಲ್ಲಿ ಅವರ ಧರ್ಮಪತ್ನಿಯಾದಂತಹ ಸಹೋದರಿ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಂಸತ್ ಸದಸ್ಯರಾಗಿ ನೀವು ಆಯ್ಕೆ ಮಾಡಿದ್ದೀರಿ. ಪಾರ್ಲಿಮೆಂಟ್ ಅಲ್ಲಿ ನಿಮ್ಮ ಧ್ವನಿ ಎತ್ತುವಂತ ಒಂದು ಕೆಲಸವು ಅವರು ಸಮರ್ಥವಾಗಿ ಮಾಡ್ತಾ ಇದ್ದಾರೆ. ಸಮರ್ಥಿಗೇನು ಇವತ್ತು ಎಲ್ಲಾದ್ರೂ ಹೋಗಿ ಏನಾದ್ರೂ ಅಂದ್ರೆ ಕೆಲಸ ಮಾಡ್ಬೇಕು ಅಂತ ಇರ್ಲಿಲ್ಲ, ಆದ್ರೆ ಆ ಯುವಕರಿಗೆ ತುಡಿತಾ ಇದೆ ಜನಸೇವೆ ಮಾಡ್ಬೇಕು ಅಂತ ಹೇಳಿ. ಆ ಜನಸೇವೆ ಮಾಡ್ಬೇಕು ಅನ್ನುವಂತ ಉದ್ದೇಶದಿಂದ ಇವತ್ತು ಈ ಚುನಾವಣಾ ಕಣದಲ್ಲಿ ಸಮರ್ಥ ನಿಂತಿದ್ದಾರೆ. ಯುವಕರಿಗೆ ಅವಕಾಶ ಕೊಡಬೇಕು, ಅವರ ಹತ್ರ ದೂರದರ್ಶಿತ್ವ ಇರ್ತದೆ, ಹೊಸ ಮಾಡ್ಬೇಕು ಅನ್ನುವಂತ ಒಂದು ಛಲ ಇರ್ತದೆ. ಹೀಗಾಗಿ ಒಬ್ಬ ಸರಳ ಸಜ್ಜನ ಯುವಕ. ಅದಕ್ಕೆ ನಾನು ಬೀದರಿಂದ ಬಂದು ಇಲ್ಲೇ ಠಿಕಾಣೆ ಹೂಡಿದ್ದೇವೆ. ನಮ್ಮೆಲ್ಲರ ಒಂದು ವಿನಂತಿ ಇದೆ, ತಾವೆಲ್ಲರೂ ಸೇರಿ ಬರುವಂತ 9ನೇ ತಾರೀಕಿಗೆ ತಪ್ಪದೆ ಪ್ರತಿಯೊಬ್ರು, ಯಾಕೆ ನಮ್ಮವ್ರು ಬಹಳ ಜನ ಮತನೇ ಹಾಕಿದ್ರೆ ಬಹಳ ಬಿಸಿಲಿದ್ದಾರೆ, ಎಲ್ಲ ಹೋಗ್ಬೇಕು ಅಂತ ಒಬ್ರು ಹಾಕ್ತಾರೆ, ಮನೆಯಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಬಹಳ ಜನ ಹುಬ್ಬಳ್ಳಿಯಲ್ಲಿದ್ದಾರೆ, ಬೆಂಗಳೂರಲ್ಲಿದ್ದಾರೆ, ಬೇರೆ ಬೇರೆ ಜಿಲ್ಲೆಗಳಲ್ಲಿದ್ದಾರೆ. ಅವರೆಲ್ಲರಿಗೆ ಕರೆಯಿಸಿ ಒಂದೇ ಒಂದು ಮತ ಆ ಕಡೆ ಈ ಕಡೆ ಆಗದೆ ಈ ಸ್ಥಾನನು ಇವತ್ತು ಭದ್ರ ಮಾಡಿಕೊಳ್ಬೇಕಾಗಿದೆ, ಸ್ಥಾನ ಉಳಿಸಬೇಕಾಗಿದೆ, ಸಮಾಜ ರಾಷ್ಟ್ರ ಕಟ್ಟುವಂತ ಕೆಲಸ ಮಾಡಬೇಕಾಗಿದೆ. ಇವತ್ತು ಸಮರ್ಥ ಗೆಲುವಿನ ಮುಖಾಂತರ ಈ ಒಂದು ಜಿಲ್ಲೆಯ ಮತ್ತು ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಇನ್ನು ವೇಗದ ಗತಿಯಲ್ಲಿ ನಡೀತದೆ. ಅದಕ್ಕೆ ಬರುವ 9ನೇ ತಾರೀಕಿಗೆ ತಾವೆಲ್ಲರೂ ಒಮ್ಮತದಿಂದ ಒಗ್ಗೂಡಿ ಇವತ್ತು ತಮ್ಮ ಅಮೂಲ್ಯವಾದಂತಹ ಮತ, ಇವತ್ತು ಅವರ ಕ್ರಮ ಸಂಖ್ಯೆ 3 ಇದೆ, ಅವರ ಚಿಹ್ನೆ ಹಸ್ತ ಇದೆ, ಹಸ್ತದ ಗುರುತಿನ ಮೇಲೆ ಬಟನ್ ಒತ್ತಿ ತಮ್ಮ ಅಮೂಲ್ಯವಾದಂತಹ ಮತ ಕೊಟ್ಟು
ಕನಿಷ್ಠ 50,000 ಮತಗಳಿಗಿಂತಲೂ ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇವತ್ತು ಅದೇ ರೀತಿಯಲ್ಲಿ ಇವತ್ತು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಶಾಮನೂರಣ್ಣನವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು, ಅವರ ಗೌರವ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯೋನ್ಮುಖರಾಗಬೇಕು ಅಂತ ಹೇಳಿ ನಮ್ಮ ಕರೆಗೆ ಒಟ್ಟು ಇಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ಸಮುದಾಯದ ಇತರ ಸಮುದಾಯಗಳು ಇದ್ದಾರೆ. ನಮ್ಮ ಸಮುದಾಯದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ತಾವೆಲ್ಲ ಇಲ್ಲಿ ಬಂದಿದ್ದಕ್ಕಾಗಿ ನನ್ನ ಪರವಾಗಿ, ಹಾಸನದ ಪರವಾಗಿ, ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.